ನನ್ನ ಪ್ರೀತಿಯ ವೃಷಭ ರಾಶಿಯ ವೀಕ್ಷಕರೇ, ಈಗಲೇ ಹೇಳಿಬಿಡುತ್ತೇನೆ, ಬರುವ ಸೆಪ್ಟೆಂಬರ್ ತಿಂಗಳು 2026 ನಿಮ್ಮ ಜೀವನದಲ್ಲಿ ಒಂದು ಮಹತ್ವಪೂರ್ಣ ತಿರುವನ್ನು ತರಲಿದೆ. ಈ ಸಮಯ ನಿಮ್ಮನ್ನು ಕೆಲವು ಸವಾಲಿನ ದಾರಿಯಲ್ಲಿ ನಿಲ್ಲಿಸಬಹುದು. ಆದರೆ ಅದೇ ಸವಾಲುಗಳು ನಿಮ್ಮನ್ನು ಹಿಂದಿಗಿಂತಲೂ ಹೆಚ್ಚು ಬಲಿಷ್ಠರನ್ನಾಗಿ ಮಾಡಿ ದೊಡ್ಡ ಯಶಸ್ಸಿನ ಕಡೆಗೆ ಕೊಂಡೊಯ್ಯಲಿದೆ. ನಿಮ್ಮ ತಾಳ್ಮೆ, ಸ್ಥಿರತೆ, ಪ್ರಾಯೋಗಿಕ ಚಿಂತನೆ ಮತ್ತು ಕಷ್ಟಪಟ್ಟು ಕೆಲಸ ಮಾಡುವ ಗುಣ ಈ ಸಮಯದಲ್ಲಿ ನಿಮ್ಮ ಅತ್ಯಂತ ದೊಡ್ಡ ಶಕ್ತಿಯಾಗಲಿದೆ. ಆದರೆ ಕೆಲವು ಅನಿರೀಕ್ಷಿತ ಗ್ರಹಗಳ ಸಂಚಾರವು ನಿಮ್ಮ ಮನಸ್ಸಿನಲ್ಲಿ ಗೊಂದಲ ಮತ್ತು ನಿರ್ಧಾರಗಳಲ್ಲಿ ಅಸ್ಥಿರತೆಯನ್ನು ಉಂಟುಮಾಡುವ ಸಾಧ್ಯತೆಯಿದೆ. ಆದ್ದರಿಂದ ಎಚ್ಚರವಾಗಿರಿ. ಈ ಭವಿಷ್ಯವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳದೆ ಹೋದರೆ ನಿಮ್ಮ ಮುಂದೆ ಬರುವ ಮಹತ್ವದ ಅವಕಾಶಗಳನ್ನು ನೀವು ಗಮನಿಸದೇ ಹೋಗಬಹುದು. ನಿಮ್ಮ ತಾಳ್ಮೆ ಮತ್ತು ಸರಿಯಾದ ಸಮಯದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಈ ತಿಂಗಳು ನಿಮ್ಮ ಪ್ರಗತಿಯ ಪ್ರಮುಖ ಕಾರಣವಾಗಲಿದೆ. ಆದರೆ ಕೆಲವೊಮ್ಮೆ ಯಾವುದೇ ಬದಲಾವಣೆಯನ್ನು ಒಪ್ಪಿಕೊಳ್ಳದೆ ಒಂದೇ ನಿರ್ಧಾರಕ್ಕೆ ಅಂಟಿಕೊಳ್ಳುವುದು ನಿಮಗೆ ಸಮಸ್ಯೆ ತರಬಹುದು ಎಂಬುದನ್ನು ಮರೆಯಬೇಡಿ. ಇದು ನಿಮ್ಮ ಯಶಸ್ಸಿನ ಗುಟ್ಟನ್ನು ತಿಳಿಸುವ ಮಾರ್ಗದರ್ಶನವಾಗಿರುವುದರಿಂದ ಕೊನೆಯವರೆಗೂ ಗಮನದಿಂದ ಕೇಳಿ. ವೃಷಭ ಎಂಬ ಹೆಸರೇ ಸ್ಥಿರತೆ, ಸಹನೆ, ಪರಿಶ್ರಮ ಮತ್ತು ಭೌತಿಕ ಭದ್ರತೆಯ ಪ್ರತೀಕ. ನಿಮ್ಮ ರಾಶಿಯ ಚಿಹ್ನೆಯಾದ ವೃಷಭವು ದೃಢತೆ ಮತ್ತು ಯಾವುದೇ ಪರಿಸ್ಥಿತಿಯಲ್ಲೂ ಹಿಂದೆ ಸರಿಯದ ಮನೋಭಾವವನ್ನು ಸೂಚಿಸುತ್ತದೆ. ನಿಮ್ಮ ಗುರಿಯನ್ನು ಒಮ್ಮೆ ನಿರ್ಧರಿಸಿದರೆ ಅದನ್ನು ಸಾಧಿಸುವವರೆಗೂ ಪ್ರಯತ್ನಿಸುವ ಶಕ್ತಿ ನಿಮ್ಮಲ್ಲಿದೆ. 2026 ಸೆಪ್ಟೆಂಬರ್ ತಿಂಗಳಿಂದ ನಿಮ್ಮ ರಾಶಿಯ ಅಧಿಪತಿ ಶುಕ್ರನ ಪ್ರಭಾವವು ನಿಮ್ಮ ಜೀವನದ ಪ್ರಮುಖ ಕ್ಷೇತ್ರಗಳಲ್ಲಿ ಕಾಣಿಸಿಕೊಳ್ಳಬಹುದು. ಗುರು, ಶನಿ ಮತ್ತು ರಾಹು ಕೇತುಗಳ ಪ್ರಭಾವವು ನಿಮ್ಮ ಜೀವನದಲ್ಲಿ ಒಂದು ವಿಶಿಷ್ಟ ಪರೀಕ್ಷೆಯನ್ನು ತರಬಹುದು. ಈ ಸಮಯದಲ್ಲಿ ನೀವು ಹೇಗೆ ಯೋಚಿಸುತ್ತೀರಿ, ಹೇಗೆ ಪ್ರತಿಕ್ರಿಯಿಸುತ್ತೀರಿ ಮತ್ತು ಬದಲಾವಣೆಗಳನ್ನು ಹೇಗೆ ಸ್ವೀಕರಿಸುತ್ತೀರಿ ಎಂಬುದೇ ನಿಮ್ಮ ಯಶಸ್ಸಿನ ದಿಕ್ಕನ್ನು ನಿರ್ಧರಿಸಲಿದೆ. ನಿಮ್ಮ ಆತ್ಮವಿಶ್ವಾಸವನ್ನು ಗಟ್ಟಿಗೊಳಿಸಿ ಮುಂದಿನ ಹಾದಿಗೆ ಸಿದ್ಧರಾಗಿರಿ. ವೃತ್ತಿ ಕ್ಷೇತ್ರದ ಬಗ್ಗೆ ಮಾತನಾಡುವುದಾದರೆ, ಈ ವರ್ಷ ನೀವು ನಿಮ್ಮ ಕೆಲಸದಲ್ಲಿ ಹೊಸ ಜವಾಬ್ದಾರಿಗಳನ್ನು ಸ್ವೀಕರಿಸುವ ಸಾಧ್ಯತೆಯಿದೆ. ನಿಮ್ಮ ಪರಿಶ್ರಮ ಮತ್ತು ಸ್ಥಿರವಾದ ಕೆಲಸದ ಶೈಲಿ ಮೇಲಾಧಿಕಾರಿಗಳ ಗಮನ ಸೆಳೆಯಬಹುದು. ಹೊಸ ಹುದ್ದೆ, ಹೊಸ ಜವಾಬ್ದಾರಿ ಅಥವಾ ಕೆಲಸದ ಸ್ಥಳದಲ್ಲಿ ಮಹತ್ವದ ಬದಲಾವಣೆ ಎದುರಾಗಬಹುದು. ವಿದೇಶಿ ಸಂಪರ್ಕಗಳು, ಆನ್ಲೈನ್ ಕೆಲಸಗಳು, ಹಣಕಾಸು, ವ್ಯಾಪಾರ, ರಿಯಲ್ ಎಸ್ಟೇಟ್, ಆಹಾರ, ಸೌಂದರ್ಯ ಮತ್ತು ಸೃಜನಾತ್ಮಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವವರಿಗೆ ಉತ್ತಮ ಅವಕಾಶಗಳು ಸಿಗಬಹುದು. ಆದರೆ ನಿಮ್ಮ ಹಠದ ಸ್ವಭಾವದಿಂದ ಕೆಲವೊಮ್ಮೆ ಸಹೋದ್ಯೋಗಿಗಳೊಂದಿಗೆ ಭಿನ್ನಾಭಿಪ್ರಾಯ ಉಂಟಾಗಬಹುದು. ಆದ್ದರಿಂದ ಕೆಲಸದ ಸ್ಥಳದಲ್ಲಿ ಮೃದು ಸ್ವಭಾವವನ್ನು ಕಾಯ್ದುಕೊಳ್ಳಿ. ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳುಗಳಲ್ಲಿ ಕೆಲಸಕ್ಕೆ ಸಂಬಂಧಿಸಿದ ಪ್ರಯಾಣಗಳು ಅಥವಾ ಹೊಸ ಸಂಪರ್ಕಗಳು ಸಾಧ್ಯವಾಗಬಹುದು. ವ್ಯಾಪಾರಸ್ಥರಿಗೆ ಡಿಜಿಟಲ್ ವಿಸ್ತರಣೆ, ಮಾರ್ಕೆಟಿಂಗ್ ಮತ್ತು ಹೊಸ ಗ್ರಾಹಕರ ಸಂಪರ್ಕಗಳಿಂದ ಲಾಭ ಸಿಗಬಹುದು. ಸೆಪ್ಟೆಂಬರ್ ನಂತರ ಉದ್ಯೋಗದಲ್ಲಿರುವವರಿಗೆ ಸಂಬಳ ಹೆಚ್ಚಳ, ಹೊಸ ಹುದ್ದೆ ಅಥವಾ ಉತ್ತಮ ಅವಕಾಶಗಳ ಸಾಧ್ಯತೆ ಕಾಣಬಹುದು. ಹಣಕಾಸಿನ ವಿಚಾರದಲ್ಲಿ ಈ ವರ್ಷ ನಿಮ್ಮ ಸ್ಥಿರ ಚಿಂತನೆ ನಿಮಗೆ ಸಹಾಯ ಮಾಡಲಿದೆ. ಆದಾಯವನ್ನು ಸರಿಯಾಗಿ ನಿರ್ವಹಿಸುವ ಸಾಮರ್ಥ್ಯ ನಿಮ್ಮಲ್ಲಿರುತ್ತದೆ. ಆದರೆ ಅನಗತ್ಯ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಇರುವುದರಿಂದ ಹಣದ ವಿಚಾರದಲ್ಲಿ ಹೆಚ್ಚು ಜಾಗರೂಕರಾಗಿರಿ. ಸಾಲ ಮಾಡುವುದನ್ನು ಸಾಧ್ಯವಾದಷ್ಟು ತಪ್ಪಿಸಿ. ಮನೆ, ವಾಹನ, ಕುಟುಂಬ, ಪ್ರಯಾಣ ಅಥವಾ ವೈಯಕ್ತಿಕ ಅಗತ್ಯಗಳಿಗೆ ಹೆಚ್ಚಿನ ಹಣ ಖರ್ಚಾಗಬಹುದು. ದೀರ್ಘಾವಧಿಯ ಹೂಡಿಕೆಗಳಲ್ಲಿ ಉತ್ತಮ ಫಲಿತಾಂಶ ಸಿಗುವ ಸಾಧ್ಯತೆ ಇದ್ದರೂ ಇತರರ ಮಾತಿಗೆ ಒಳಗಾಗಿ ದೊಡ್ಡ ರಿಸ್ಕ್ ತೆಗೆದುಕೊಳ್ಳಬೇಡಿ. ಯಾವುದೇ ಹೂಡಿಕೆ ಮಾಡುವ ಮೊದಲು ಸರಿಯಾಗಿ ಪರಿಶೀಲಿಸಿ ಮತ್ತು ತಜ್ಞರ ಸಲಹೆ ಪಡೆಯುವುದು ಉತ್ತಮ. ಪ್ರೀತಿ ಮತ್ತು ಸಂಬಂಧಗಳ ವಿಷಯದಲ್ಲಿ ಈ ತಿಂಗಳು ನಿಮ್ಮ ಭಾವನೆಗಳು ಪರೀಕ್ಷೆಗೆ ಒಳಗಾಗಬಹುದು.
ಉಂಟಾಗಬಹುದು. ಸಂಬಂಧಗಳಲ್ಲಿ ಪರಸ್ಪರ ಅರ್ಥೈಸಿಕೊಳ್ಳುವಿಕೆ ಹೆಚ್ಚಾಗುವ ಸಾಧ್ಯತೆ ಇದೆ. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಉತ್ತಮ ಸಂಭಾಷಣೆ ಮತ್ತು ಪರಸ್ಪರ ಸಹಕಾರದಿಂದ ಸಂಬಂಧ ಮತ್ತಷ್ಟು ಗಟ್ಟಿಯಾಗಬಹುದು. ನಿಮ್ಮ ಮನಸ್ಸಿನಲ್ಲಿರುವ ಮಾತುಗಳನ್ನು ಮೌನವಾಗಿ ಇಟ್ಟುಕೊಳ್ಳದೆ ಸರಿಯಾದ ಸಮಯದಲ್ಲಿ ಶಾಂತವಾಗಿ ಹಂಚಿಕೊಳ್ಳಿ. ಸೆಪ್ಟೆಂಬರ್ ನಂತರ ಸಂಬಂಧಗಳಲ್ಲಿ ಹೊಸ ತಾಜಾತನ ಕಾಣಿಸಿಕೊಳ್ಳಬಹುದು. ಪ್ರೀತಿಸುವವರಿಗೆ ಸಂಬಂಧವನ್ನು ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗುವ ಅವಕಾಶ ಸಿಗಬಹುದು. ಅವಿವಾಹಿತರಿಗೆ ಸ್ಥಿರ ಮನೋಭಾವದ, ಪ್ರಾಮಾಣಿಕ ಮತ್ತು ಕುಟುಂಬವನ್ನು ಗೌರವಿಸುವ ಸಂಗಾತಿ ಸಿಗುವ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರಬಹುದು, ಆದರೆ ಹಿರಿಯರ ಆರೋಗ್ಯ ಮತ್ತು ಕುಟುಂಬದ ಜವಾಬ್ದಾರಿಗಳ ಬಗ್ಗೆ ವಿಶೇಷ ಕಾಳಜಿ ಅಗತ್ಯ. ಒಟ್ಟಾರೆ ವೃಷಭ ರಾಶಿಯವರೇ, 2026ರ ಸೆಪ್ಟೆಂಬರ್ ತಿಂಗಳು ನಿಮ್ಮ ತಾಳ್ಮೆ, ಸ್ಥಿರತೆ ಮತ್ತು ನಿರ್ಧಾರ ಸಾಮರ್ಥ್ಯಕ್ಕೆ ಪರೀಕ್ಷೆಯ ಸಮಯ. ನೀವು ನಿಮ್ಮ ಮನಸ್ಸನ್ನು ನಿಯಂತ್ರಿಸಿ ಬದಲಾವಣೆಗಳನ್ನು ಸ್ವೀಕರಿಸಿ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಂಡರೆ ಈ ತಿಂಗಳು ನಿಮ್ಮ ಜೀವನದಲ್ಲಿ ದೊಡ್ಡ ಸಾಧನೆಗಳನ್ನು ತರುವ ಸಾಧ್ಯತೆ ಇದೆ. ಈಗ ಶಿಕ್ಷಣ, ಆರೋಗ್ಯ ಮತ್ತು ಅದೃಷ್ಟದ ಗಮನಸ್ಥಾನ. ನಿಮ್ಮ ಅದೃಷ್ಟದ ಬಾಗಿಲು ಮತ್ತು ಆರೋಗ್ಯಕರ ರಹಸ್ಯಗಳು ಎಲ್ಲಿವೆ ಎಂದು ನೋಡೋಣ. ಪ್ರಿಯ ವೃಷಭ ರಾಶಿಯ ಬಂಧುಗಳೇ, ನಿಮ್ಮ ಅದೃಷ್ಟದ ಮನೆಯ ಮೇಲೆ ಗುರುಗ್ರಹದ ಅನುಕೂಲಕರ ಪ್ರಭಾವ ಇರುವುದರಿಂದ ಜ್ಞಾನ, ಪ್ರಯಾಣ, ಹೊಸ ಅನುಭವಗಳು ಮತ್ತು ಹಿರಿಯರ ಮಾರ್ಗದರ್ಶನ ನಿಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸಬಹುದು. ನೀವು ಕೈ ಹಾಕುವ ಅನೇಕ ಕೆಲಸಗಳಲ್ಲಿ ನಿಮ್ಮ ತಾಳ್ಮೆ, ಪರಿಶ್ರಮ, ಪ್ರಾಯೋಗಿಕ ಚಿಂತನೆ ಮತ್ತು ಧೈರ್ಯ ನಿಮ್ಮ ಕೈ ಹಿಡಿಯಬಹುದು. ವಿಶೇಷವಾಗಿ ಉನ್ನತ ಶಿಕ್ಷಣ, ದೂರದ ಪ್ರಯಾಣ, ವಿದೇಶಿ ಸಂಪರ್ಕಗಳು ಅಥವಾ ಆಧ್ಯಾತ್ಮಿಕ ವಿಚಾರಗಳಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗಬಹುದು. ನಿಮ್ಮ ಗುರುಸ್ಥಾನದಲ್ಲಿರುವ ಹಿರಿಯರು ಅಥವಾ ಮಾರ್ಗದರ್ಶಕರು ನಿಮಗೆ ನೀಡುವ ಸಲಹೆ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರಬಹುದು. ಈ ತಿಂಗಳು ವೃಷಭ ರಾಶಿಯವರೇ, ಸತ್ಯ ಮತ್ತು ಜ್ಞಾನವನ್ನು ಅಳವಡಿಸಿಕೊಂಡು ಮುಂದೆ ಸಾಗಿದರೆ ನಿಮ್ಮ ಅದೃಷ್ಟ ಮತ್ತಷ್ಟು ಪ್ರಕಾಶಮಾನವಾಗಬಹುದು. ವಿದ್ಯಾರ್ಥಿಗಳಿಗೆ ಈ ತಿಂಗಳು ಉತ್ತಮ ಫಲಿತಾಂಶ ಸಿಗುವ ಸಾಧ್ಯತೆ ಇದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾಗವಹಿಸುವವರಿಗೆ ಪರಿಶ್ರಮಕ್ಕೆ ತಕ್ಕ ಫಲಿತಾಂಶ ಪಡೆಯುವ ಅವಕಾಶವಿದೆ. ಗುರುಗ್ರಹದ ಅನುಕೂಲಕರ ಪ್ರಭಾವದಿಂದ ಅಧ್ಯಯನದಲ್ಲಿ ಏಕಾಗ್ರತೆ ಹೆಚ್ಚಾಗಬಹುದು. ಉನ್ನತ ಶಿಕ್ಷಣ ಬಯಸುವವರಿಗೆ ಉತ್ತಮ ಅವಕಾಶಗಳು ಲಭ್ಯವಾಗಬಹುದು. ಹಣಕಾಸು, ವಾಣಿಜ್ಯ, ಕಾನೂನು, ನಿರ್ವಹಣೆ, ಕಲೆ, ವಿನ್ಯಾಸ ಮತ್ತು ಆಹಾರ ಸಂಬಂಧಿತ ಕ್ಷೇತ್ರಗಳಲ್ಲಿ ಅಧ್ಯಯನ ಮಾಡುವವರಿಗೆ ವಿಶೇಷವಾಗಿ ಉತ್ತಮ ಪ್ರಗತಿ ಕಾಣಬಹುದು. ನಿಮ್ಮ ಸ್ಥಿರ ಮನಸ್ಸು ಮತ್ತು ನಿರಂತರ ಪರಿಶ್ರಮ ನಿಮ್ಮನ್ನು ಇತರರಿಂದ ವಿಭಿನ್ನರನ್ನಾಗಿ ಮಾಡುತ್ತದೆ. ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ದೈಹಿಕ ಹಾಗೂ ಮಾನಸಿಕ ಆರೋಗ್ಯದ ಬಗ್ಗೆ ಹೆಚ್ಚು ಎಚ್ಚರಿಕೆಯಿಂದ ಇರಬೇಕು. ಕೆಲಸದ ಒತ್ತಡ, ನಿದ್ರೆಯ ಕೊರತೆ ಮತ್ತು ಪ್ರಯಾಣದ ಆಯಾಸದಿಂದ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಕುತ್ತಿಗೆ, ಗಂಟಲು, ಜೀರ್ಣಕ್ರಿಯೆ, ದೈಹಿಕ ದಣಿವು ಅಥವಾ ಒತ್ತಡಕ್ಕೆ ಸಂಬಂಧಿಸಿದ ಸಣ್ಣ ಸಮಸ್ಯೆಗಳನ್ನು ನಿರ್ಲಕ್ಷಿಸಬೇಡಿ. ನಿಯಮಿತ ಯೋಗ, ಪ್ರಾಣಾಯಾಮ, ಉತ್ತಮ ನಿದ್ರೆ ಮತ್ತು ಸಮತೋಲಿತ ಆಹಾರ ಪದ್ಧತಿಯನ್ನು ಪಾಲಿಸುವುದು ಸಹಾಯಕವಾಗಬಹುದು. ಯಾವುದೇ ಆರೋಗ್ಯ ಸಮಸ್ಯೆ ನಿರಂತರವಾಗಿದ್ದರೆ ವೈದ್ಯರ ಸಲಹೆ ಪಡೆಯಿರಿ. ಅತಿ ವೇಗ ಅಥವಾ ಅತಿಯಾದ ಆತ್ಮವಿಶ್ವಾಸದಿಂದ ವಾಹನ ಚಾಲನೆ ಮಾಡುವುದನ್ನು ತಪ್ಪಿಸಿ. ಜಾಗರೂಕತೆ ನಿಮ್ಮ ರಕ್ಷಣೆ. ಇದೀಗ ನಿಮ್ಮ ಅದೃಷ್ಟದ ಅಂಶಗಳನ್ನು ನೋಡೋಣ. ಶುಭ ಸಂಖ್ಯೆಗಳು 6 ಮತ್ತು 4. ಇವು ನಿಮ್ಮ ಸ್ಥಿರತೆ, ಆತ್ಮವಿಶ್ವಾಸ ಮತ್ತು ಅವಕಾಶಗಳೊಂದಿಗೆ ಸಂಬಂಧ ಹೊಂದಿದೆ ಎಂದು ಜ್ಯೋತಿಷ್ಯದಲ್ಲಿ ಪರಿಗಣಿಸಲಾಗುತ್ತದೆ. ಹಸಿರು, ಬಿಳಿ, ಲೈಟ್ ಬ್ಲೂ ಮತ್ತು ಪಾಸ್ಟೆಲ್ ಬಣ್ಣಗಳು ನಿಮ್ಮ ಆತ್ಮವಿಶ್ವಾಸ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುವ ಶುಭ ಬಣ್ಣಗಳೆಂದು ಪರಿಗಣಿಸಲಾಗುತ್ತದೆ. ಶುಕ್ರವಾರ ಮತ್ತು ಬುಧವಾರಗಳು ನಿಮಗೆ ಶುಭ ದಿನಗಳಾಗಬಹುದು. ಮುಖ್ಯ ಕೆಲಸಗಳನ್ನು ಈ ದಿನಗಳಲ್ಲಿ ಆರಂಭಿಸುವುದು ಶುಭಕರವೆಂದು ಪರಿಗಣಿಸಲಾಗುತ್ತದೆ. ಶುಭ ದಿಕ್ಕು ಆಗ್ನೇಯ ಮತ್ತು ಉತ್ತರ. ಶುಭ ಲೋಹ ಬೆಳ್ಳಿ. ಶುಭ ರತ್ನ ವಜ್ರ ಅಥವಾ ಬಿಳಿ ನೀಲಮಣಿ ಎಂದು ಪರಿಗಣಿಸಲಾಗುತ್ತದೆ.
ಆದರೆ ಯಾವುದೇ ರತ್ನವನ್ನು ಧರಿಸುವ ಮೊದಲು ವೈಯಕ್ತಿಕ ಜಾತಕವನ್ನು ಆಧರಿಸಿ ತಜ್ಞರ ಸಲಹೆ ಪಡೆಯುವುದು ಉತ್ತಮ. ಈ ಮಹತ್ವದ ತಿಂಗಳನ್ನು ಇನ್ನಷ್ಟು ಉನ್ನತಿಗೆ ಕೊಂಡೊಯ್ಯಲು ಕೆಲವು ಕ್ರಮಗಳನ್ನು ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಶುಕ್ರನ ಆರಾಧನೆ. ನಿಮ್ಮ ರಾಶಿಯ ಅಧಿಪತಿ ಶುಕ್ರನಾಗಿರುವುದರಿಂದ ಪ್ರತಿ ಶುಕ್ರವಾರ ಭಕ್ತಿಯಿಂದ ಮಹಾಲಕ್ಷ್ಮಿ ಅಥವಾ ದೇವಿಯ ಆರಾಧನೆ ಮಾಡಿ. ಓಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಬಹುದು. ಇದರಿಂದ ಮನಸ್ಸಿಗೆ ಶಾಂತಿ ಮತ್ತು ಸಕಾರಾತ್ಮಕತೆಯನ್ನು ಬೆಳೆಸಿಕೊಳ್ಳಲು ಸಹಾಯವಾಗಬಹುದು. ಎರಡನೆಯದಾಗಿ ಅಗತ್ಯ ಇರುವವರಿಗೆ ದಾನ ಮಾಡುವ ಅಭ್ಯಾಸ ಬೆಳೆಸಿಕೊಳ್ಳಿ. ಆಹಾರ, ಬಟ್ಟೆ ಅಥವಾ ನಿಮ್ಮಿಂದ ಸಾಧ್ಯವಾದ ಸಹಾಯವನ್ನು ಮಾಡುವುದರಿಂದ ಮನಸ್ಸಿನಲ್ಲಿ ಸಕಾರಾತ್ಮಕತೆ ಹೆಚ್ಚುತ್ತದೆ. ಮೂರನೆಯದಾಗಿ ರತ್ನಧಾರಣೆ. ವಜ್ರ ಅಥವಾ ಬಿಳಿ ನೀಲಮಣಿಯನ್ನು ಧರಿಸುವ ಮೊದಲು ಅನುಭವ ಹೊಂದಿರುವ ಜ್ಯೋತಿಷ್ಯ ತಜ್ಞರ ಸಲಹೆ ಪಡೆಯುವುದು ಉತ್ತಮ. ನಾಲ್ಕನೆಯದಾಗಿ ನಿಮ್ಮ ಶಕ್ತಿಯ ಮೂಲವಾದ ನಿಮ್ಮ ತಾಳ್ಮೆ ಮತ್ತು ಸ್ಥಿರತೆಯನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳಿ. ಹಠ, ಕೋಪ ಮತ್ತು ಅನಗತ್ಯ ವಾದಗಳಿಂದ ದೂರವಿರಿ. ನಿಮ್ಮ ಪರಿಶ್ರಮ ಮತ್ತು ಅನುಭವವನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿಕೊಂಡರೆ ನಿಮ್ಮ ಯಶಸ್ಸಿನ ಅವಕಾಶಗಳು ಇನ್ನಷ್ಟು ಹೆಚ್ಚಾಗಬಹುದು. ನನ್ನ ಆತ್ಮೀಯ ವೃಷಭ ರಾಶಿಯ ಬಂಧುಗಳೇ, ಈ ತಿಂಗಳು ನಿಮ್ಮ ತಾಳ್ಮೆ, ಜ್ಞಾನ, ಪರಿಶ್ರಮ ಮತ್ತು ಸ್ಥಿರತೆಯನ್ನು ಲೋಕಕ್ಕೆ ತೋರಿಸುವ ಸಮಯ. ನಿಮ್ಮ ಸುತ್ತ ನಡೆಯುವ ಘಟನೆಗಳನ್ನು ಸರಿಯಾಗಿ ವಿಶ್ಲೇಷಿಸಿ ಆತ್ಮವಿಶ್ವಾಸದಿಂದ ಮುನ್ನಡೆಯಿರಿ. ನಿಮ್ಮೊಳಗಿನ ಶಕ್ತಿಯ ಮೇಲೆ ನಂಬಿಕೆ ಇಡಿ. ಈ ವರ್ಷ ನಿಮ್ಮ ಜೀವನದಲ್ಲಿ ಹೊಸ ಬೆಳಕಿನ ಅಧ್ಯಾಯವನ್ನು ಆರಂಭಿಸುವ ಸಾಧ್ಯತೆ ಇದೆ. ಈ ಸಂಪೂರ್ಣ ಭವಿಷ್ಯ ನಿಮಗೆ ದಿಕ್ಕು ತೋರಿಸುವ ದೀಪದಂತೆ ಕಾರ್ಯನಿರ್ವಹಿಸಲಿ ಎಂದು ನಾವು ಆಶಿಸುತ್ತೇವೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಓಂ ಶುಕ್ರಾಯ ನಮಃ ಎಂದು ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.